ಎಂಥ ಸಮಯದಲ್ಲಿ ಬಂದಿದ್ದೀರಾ ಗೊತ್ತಾ ಸ್ವಾಮಿಗಳೇ? ನಮ್ಮ ಮನೇಲಿ ನಡೀತಾ ಇರೋ ಸಮಸ್ಯೆಗಳಿಗೆಲ್ಲ ನೀವೇ ಪರಿಹಾರ ಹೇಳಬೇಕು ಸ್ವಾಮಿಗಳೇ. ನಾನಿಲ್ಲಿಗೆ ಬಂದಿರೋದು ದೈವೇಚ್ಛೆ. ಅವನು ಸೂಚನೆ ಕೊಟ್ಟ, ನಾನು ಬಂದಿದ್ದೀನಿ. ನಿಮ್ಮ ಮನೆಯಲ್ಲಿ ನಡೀತಿರುವುದೆಲ್ಲ ವಿಧಿಲಿಖಿತ. ಎಲ್ಲದಕ್ಕೂ ಒಂದು ಸಮಯ ಅಂತ ಬರುತ್ತೆ. ಅಲ್ಲಿವರೆಗೂ ನೀವು ಕಾಯಲೇಬೇಕು. ಬರೋದು ಬಂದಿದ್ದೀರಾ ಒಸಿ, ನಾನು ರಾಜಕೀಯದ ಭವಿಷ್ಯದ ಬಗ್ಗೆ ನೋಡಿ ಹೇಳಿ ಸ್ವಾಮಿಗಳೇ. ಮುಂದೆ ಏನಾದರೂ ನನಗೆ ಮಿನಿಸ್ಟ್ರಿಗಿರಿ ಸಿಗೋಂಗಿದ್ದ ವಸಿ ನೋಡಿ ಹೇಳಿ. ಗುರುಗಳೇ, ಒಳ್ಳೆಯದಾಗಲಿ, ಒಳ್ಳೆಯದಾಗಲಿ, ಶುಭವಾಗಲಿ. ನಿನ್ನಿಂದ ತುಂಬ ಜನಕ್ಕೆ ನೋವಾಗಿದೆ. ಮೋಸದ ಉದ್ದೇಶ ಒಳ್ಳೆಯದಾಗಿದ್ದರೆ ಮೋಸವೂ ಧರ್ಮವೇ. ನಿನ್ನ ಉದ್ದೇಶಕ್ಕೆ ತಕ್ಕ ಪ್ರತಿಫಲ ನಿನಗೆ ಸಿಕ್ಕೇ ಸಿಕ್ಕುತ್ತೆ. ದಕ್ಕಿಸಿಕೊಳ್ಳೋ ಭರದಲ್ಲಿ ಯಾರಿಗೂ ಸಂದಿಗ್ಧತೆ ತಂದುಕೊಡಬಾರದು. ಯೋಚಿಸಿ ಹೆಜ್ಜೆ ಇಡಬೇಕೇ ಹೊರತು ಹೆಜ್ಜೆ ಇಟ್ಟ ಮೇಲೆ ಯೋಚನೆ ಮಾಡಬಾರ್ದು. ಸ್ವಾಮಿಗಳೇ, ನೀವು ನನ್ನ ಬಗ್ಗೆ ಹೇಳಿ ಅಂದರೆ ಈ ಮಹಾನ್ ಭಾವನ ಬಗ್ಗೆ ಹೇಳ್ತಾ ಇದ್ದೀರಲ್ಲ ಸ್ವಾಮಿಗಳೇ. ಇವರು ಸಾಮಾನ್ಯರೇ ಇರಬಹುದು, ಆದರೆ ಈಕೆಯ ಮುಖದಲ್ಲಿ ದೈವಿ ಕಳೆ ಎದ್ದು ಕಾಣ್ತಾ ಇದೆ. ನೂರಾರು ಅಪಮಾನ ಅವಮಾನ ಬೆಂಕಿಯ ಹಾಗೆ ನಿನ್ನನ್ನು ತೊಳೆದು ಚಿನ್ನ ಮಾಡಿದೆ. ನಿನ್ನ ಬದುಕಿನಲ್ಲಿದ್ದ ಕತ್ತಲು ಈ ಮನೆಯ ಬೆಳಕಿಗೆ ಉಜ್ವಲವಾಗುತ್ತೆ. ರೀ, ಜಯಂತ್ ಅವ್ರು ಫೋನ್ ಮಾಡಿದ್ರಾ? ಇಲ್ಲ ಅಂತ. ನೀವೇ ಫೋನ್ ಮಾಡ್ಬೋದಾಗಿತ್ತಲ್ಲ. ಪ್ರಾಪರ್ಟಿ ರಿಜಿಸ್ಟರ್ ಮಾಡಿಸ್ಕೊಂಡು ಹೋದ್ಮೇಲೆ ಫೋನೇ ಮಾಡಿಲ್ಲ. ಬ್ಯುಸಿ ಆಗಿದ್ದಾರೋ ಏನೋ ತೊಂದರೆನೋ ಗೊತ್ತಿಲ್ಲ. ಮಾವ, ನೀವೇ ಒಂದು ಫೋನ್ ಮಾಡ್ಬೋದಲ್ವಾ? ಒಳ್ಳೆಯವ್ರಂತ ಬೇರೆ ಹೇಳ್ತಿರ್ತೀರಾ ಅಲ್ವಾ? ಅವ್ರಿಗೇನಾದರೂ ತೊಂದರೆ ಆಗಿದ್ರೆ ನೀವು ಸಹಾಯ ಮಾಡ್ಬೋದಲ್ವಾ? ತೊಂದರೆ ಏನು ಅಂತ ಗೊತ್ತಾದರೆ ಸಹಾಯ ಮಾಡ್ಬೋದಮ್ಮ, ಇಲ್ಲಾಂದ್ರೆ ಹೇಗೆ ಮಾಡೋಕ್ಕಾಗತ್ತೆ? ಪದೇ ಪದೇ ಫೋನ್ ಮಾಡಿದ್ರೆ ಅವ್ರಿಗೆ ತೊಂದರೆ ಆಗ್ಬೋದು ಅಂತ ಸುಮ್ಮನಾದೆ. ಅಪ್ಪ, ಎಷ್ಟೇ ಆದರೂ ಅದು ದೊಡ್ಡ ಪ್ರಾಜೆಕ್ಟ್ ಅಲ್ವಾ, ಸೊ ಸ್ವಲ್ಪ ಲೇಟ್ ಆಗುತ್ತೆ ಶುರುವಾಗೋದಕ್ಕೆ. ಆ ಕೆಲಸದ ಮೇಲೆ ಏನಾದರೂ ಬ್ಯುಸಿ ಇದ್ದಾರೆ ಅಂತ ಅನಿಸ್ತಿದೆ. ಬ್ಯುಸಿ ಇರ್ಬೋದೋ ಏನೋ, ಆದರೆ ಪ್ರಾಪರ್ಟಿ ತೊಗೊಳ್ಳುವಾಗ ತುಂಬ ಆಸಕ್ತಿ ತೋರಿಸ್ತಾ ಇದ್ರು. ಅವ್ರ ಆಸಕ್ತಿ ನೋಡಿ ನಾನು ತುಂಬ ಖುಷಿಯಾಗಿದ್ದೆ. ನಿನ್ನ ಉತ್ಸಾಹ ನೋಡೇ ಅವ್ರಿಗೆ ಈ ಪ್ರಾಪರ್ಟಿನ ನಾನು ಕೊಟ್ಟಿದ್ದು. ಆಮೇಲೆ ನೋಡಿದ್ರೆ ನಿಮ್ಮಿಬ್ಬರಿಗೂ ಉತ್ಸಾಹನೇ ಕಾಣಿಸ್ತಾ ಇಲ್ಲ. ಹಾಗಲ್ಲಪ್ಪ, ನಮ್ಮ ಕೈಲಿದ್ದಿದ್ರೆ ನಾವು ವಿಚಾರಿಸ್ಕೋಬೋದಿತ್ತು. ಆದರೆ ಅವರಲ್ವಾ ಪ್ರಾಜೆಕ್ಟ್ ಶುರು ಮಾಡಿರೋದು. ಹಾಗಿರುವಾಗ ನಾನೇ ಹೇಗೆ ಇಂಟ್ರೆಸ್ಟ್ ತೋರ್ಸೋಕ್ಕಾಗತ್ತೆ? ಛೆ, ಆ ಥರ ಏನೂ ಇಲ್ಲ. ಒಂದು ಕೆಲಸ ಮಾಡು, ನೀನೇ ನೇರವಾಗಿ ಹೋಗಿ ಏನಾಗಿದೆ ಅಂತ ತಿಳ್ಕೊಂಡು ಬಾ. ಅಪ್ಪ, ಅದಕ್ಕೆಲ್ಲ ಅವ್ರ ಮನೆ ಹತ್ರ ಯಾಕೆ ಹೋಗಬೇಕು? ಒಂದು ವೇಳೆ ಪ್ರಾಜೆಕ್ಟ್ ಶುರು ಮಾಡ್ತಾರೆ ಅಂದರೆ ಅವರೇ ಹೇಳ್ತಾರಲ್ವಾ. ಲೋ ವಿಶ್ವ,
ಮಾವ ಅಷ್ಟು ಹೇಳಿದ್ಮೇಲೆ ವಿಚಾರಿಸ್ಕೊಂಬರೋಣ ಅನ್ನೋದನ್ನ ಬಿಟ್ಟು ಏನೇನೋ ಮಾತಾಡ್ತಿದ್ಯಲ್ಲ, ಯಾಕೋ? ತನು ನೀನು ಸ್ವಲ್ಪ ಸುಮ್ಮನೆ ಇರ್ತೀಯ? ಅವರೇ ಸುಮ್ಮನೆ ಇರುವಾಗ ನಾವು ಹೋಗಿ ಕೇಳೋದು ತಪ್ಪಾಗುತ್ತೆ. ವಿಶ್ವ, ಅವಳನ್ನ ಯಾಕೋ ಸುಮ್ಮನೆ ಇರಿಸ್ತೀಯ? ನಾವು ಜಯಂತ್ ಅವ್ರಿಗೆ ಜಮೀನು ಕೊಟ್ಟಿದ್ದೆ, ಪ್ರಾಜೆಕ್ಟ್ ಮಾಡ್ತಾರೆ, ನಮ್ಮ 3 ಜನಕ್ಕೆ ಕೆಲಸ ಸಿಗುತ್ತೆ, ಒಳ್ಳೇದಾಗುತ್ತೆ ಅಂತ. ಆದರೆ ಈಗ ಯಾವ ಪ್ರಾಜೆಕ್ಟು ಆಗ್ತಿಲ್ಲ. ನಾವು ನಮ್ಮ 3 ಜನಕ್ಕೆ ಕೊಟ್ಟು ಮಾತು ತಪ್ಪಾರ್ದಲ್ವಾ? ಆದಷ್ಟು ಬೇಗ ಪ್ರಾಜೆಕ್ಟ್ ಆದರೆ ಜನಕ್ಕೆ ಒಳ್ಳೇದಾಗುತ್ತೆ. ಹೋಗಿ ಏನಾಗಿದೆ ಅಂತ ವಿಚಾರಿಸ್ಕೊಂಡು ಬಾ. ರೀ, ಅದಕ್ಕೋಸ್ಕರ ಅವ್ರ ಮನೆಗೆ ಹೋಗಬೇಕು ಅಂತ ಏನಿದೆ? ಫೋನ್ ಮಾಡಿನೂ ವಿಚಾರಿಸ್ಕೋಬೋದಲ್ವಾ? ಹೌದಪ್ಪ, ಅಮ್ಮ ಹೇಳ್ತಾ ಇರೋದು ಸರಿಯಾಗೇ ಇದೆ. ಫೋನ್ ಮಾಡೇ ವಿಚಾರಿಸಿ. ಲೋ ವಿಶ್ವ, ನಿನ್ನ ಮಾವ ಹೇಳ್ತಿರೋದು ಅರ್ಥ ಆಗ್ತಿಲ್ವಾ? ನೋಡು, ನಾವು ಇಲ್ಲಿಂದಾನೇ ಫೋನ್ ಮಾಡಿ ಮಾತಾಡೋದಕ್ಕೂ ಅಲ್ಲೇ ಹೋಗಿ ಮಾತಾಡೋದಕ್ಕೂ ತುಂಬ ವ್ಯತ್ಯಾಸ ಇದೆ ಕಣೋ. ಈಗ ನೋಡು, ಇಲ್ಲಿಂದ ಫೋನ್ ಮಾಡಿದರೆ ಏನೋ ಒಂದು ಹೇಳಿ ಸುಮ್ಮನೆ ಆಗಿಬಿಡ್ತಾರೆ. ಅದೇ ನಾವು ಅಲ್ಲೇ ಹೋಗಿ ಭೇಟಿ ಮಾಡಿದರೆ ಏನು ಸಿಚುವೇಶನ್ ಅಂತ ಕರೆಕ್ಟಾಗಿ ಗೊತ್ತಾಗುತ್ತೆ. ತನು, ಸ್ವಲ್ಪ ಸುಮ್ಮನೆ ಇರ್ತೀಯಾ? ವಿಶ್ವ, ಪದೇ ಪದೇ ಅವಳನ್ನ ಸುಮ್ಮನೆ ಇರಿಸ್ತೀಯ? ನೀನು ಹೋಗಿ ನೇರವಾಗಿ ಅವ್ರನ್ನೂ ಮಾತಾಡಿಸ್ಕೊಂಡು ಪ್ರಾಜೆಕ್ಟ್ ಬಗ್ಗೆ ತಿಳ್ಕೊಂಡು ಬಾ. ಅಪ್ಪ, ಅದು ಸರಿ ಬಿಡು, ರಾಗ ಎಳಿಬೇಡ. ನಿನಗೆ ಹೋಗೋಕ್ಕೆ ಇಷ್ಟ ಇಲ್ಲ ಅಂದರೆ ನಾನೇ ಹೋಗಿ ವಿಚಾರಿಸ್ಕೊಂಡು ಬರ್ತೀನಿ. ಬೇಡಪ್ಪ, ನಾನೇ ಹೋಗ್ತೀನಿ. ಮಾವ, ಇನ್ನು ಯೋಚನೆ ಬಿಡಿ. ಅವನ ಜೊತೆ ನಾನು ಹೋಗಿ ಅಲ್ಲಿ ಏನಾಗಿದೆ ಅಂತ ತಿಳ್ಕೊಂಬಂದು ಎಲ್ಲ ಹೇಳ್ತೀನಿ. ಇದೇನಪ್ಪ ಹೀಗಾಗ್ತಿದೆ? ಇವನೇನಾದರೂ ಅಲ್ಲಿ ಹೋಗಿ ಜಾನು ನೋಡಿದ್ರೆ ಏನು ಮಾಡೋದು? ದೇವ್ರೇ, ಇದನ್ನು ಹೇಗಾದರೂ ಮಾಡಿ ತಪ್ಸಪ್ಪ. ನೋಡಿಯಪ್ಪ, ಅವನು ಈ ಮನೇಲಿ ಇರಬೇಕು ಅಂದ್ರೆ ನಾನು ವೀಣಾ ಈ ಮನೇಲಿ ಇರಲ್ಲ. ಇಲ್ಲ, ನಾವಿರ್ಬೇಕು ಅಂದ್ರೆ ಅವನನ್ನ ಈ ಮನೆಯಿಂದ ಆಚೆ ಕಳಿಸಿ. ನಿನ್ ಕೈ ಮುಗಿತೀನಿ, ಹೀಗೆಲ್ಲ ಹೇಳ್ಬೇಡ್ವೋ. ಬೇಕಾದ್ರೆ ನಿನ್ ಕಾಲಕ್ಕೆ ಬಿದ್ಬಿಡ್ತೀನಿ, ಹೀಗೆಲ್ಲ ಮಾತಾಡ್ಬೇಡ್ವೋ. ನನಗೆ ಮತ್ತೆ ಮತ್ತೆ ಹೇಳಕ್ಕಾಗಲ್ಲ. ನಾವು ಇಲ್ಲಿ ಇರ್ಬೇಕು ಅಂದ್ರೆ ಅವನನ್ನ ಈ ಮನೆಯಿಂದ ಆಚೆ ಕಳಿಸಿ. ಇಲ್ಲ ಅಂದ್ರೆ ನಾನು ನಿಮ್ ಪಾಲಿಗೆ ಸತ್ತೆ ಅಂತ ಅನ್ಕೊಳ್ಳಿ. ವೆಂಕಿ, ಇನ್ನು ಎಷ್ಟೊತ್ತು ಅಂತ ಹಿಂಗೆ ಕೂತ್ಕೊಂಡಿರ್ತೀಯ? ನೀನು ಹಿಂಗಿರೋದನ್ನ ನನ್ನ ಕೈಲಿ ನೋಡೋಕ್ಕಾಗಕ್ಕಿಲ್ಲ. ಎಲ್ಲ ಸರಿ ಹೋಯ್ತದೆ, ಊಟ ಮಾಡೋಣ. ಅಲ್ಲ ವೆಂಕಿ, ಊಟ ಮಾಡೋಕ್ಕಿಲ್ಲ ಅಂತ ಹೇಳಿದ್ರೆ ಹೆಂಗೆ ಹೇಳು? ನೀನು ಹಿಂಗೆ ಹತ್ಕೊಂಡು ಕೂತಿದ್ರೆ ಅಲ್ಲಿ ಪಾಪ ಅತ್ತೆ ಮಾವ ನೆಮ್ಮದಿಯಾಗಿರೋಕ್ಕಾಯ್ತದ? ಅವ್ರು ಯಾವಾಗಲೂ ನಿನ್ನ ಖುಷಿನೇ ಬಯಸ್ತಾರಲ್ವಾ? ಅಂಥದ್ರಾಗೆ ಅವ್ರು ಖುಷಿಯಾಗಿರೋದು ನಂಗೆ ಇಷ್ಟ ಇಲ್ವೇ? ನೋಡಪ್ಪ ವೆಂಕಿ, ನಿನ್ನ ಅವಮಾನ ಮಾಡಿದವ್ರ ಮುಂದೆ ನೀನು ಗಟ್ಟಿಯಾಗಿ ನಿಲ್ಬೇಕಪ್ಪ. ಅವಾಗಲೇ ತಾನೇ ನಿಮ್ಮಪ್ಪ ನೀವವ್ವ ನಿನ್ನ ನೋಡಿ ಸಂತೋಷ ಪಡೋದು. ನಿನ್ನ ಊಟ ಬಿಟ್ಕೊಂಡು ಕೂತಿರೆ ನಿನ್ನ ಆರೋಗ್ಯ ಏನಾಯ್ತದ ಹೇಳು? ಊಟ ಬಿಟ್ಟು ಕೂಡಲೇ ಸಮಸ್ಯೆ ಎಲ್ಲ ದೂರ ಹೋದಾತೆ? ಇಲ್ಲ ತಾನೆ? ಊಟ ಮಾಡೋಗಪ್ಪ.
ಬೆಂಕಿ ನೋಡು, ನಿನ್ನ ಮನಸ್ಸು ತುಂಬ ಅತ್ತೆ ಮಾವನೇ ತುಂಬೋರು ಅಂತ ನಂಗೆ ಗೊತ್ತು. ಆದ್ರೂ ನಿನ್ನ ಆರೋಗ್ಯ ನೀನು ನೋಡ್ಕೋಬೇಕಲ್ವೇ? ಇಲ್ಲಿ ನೋಡು, ಈಗ ನೀನು ಊಟ ಮಾಡೋಕ್ಕಿಲ್ಲ ಅಂದರೆ ನಾನು ಮಾಡೋಕ್ಕಿಲ್ಲ, ಅವನು ಮಾಡೋಕ್ಕಿಲ್ಲ, ಅಷ್ಟೇ. ಅದೆಂಗಾಯ್ತದೆ? ನೀನು ಊಟ ಬಿಟ್ಟು ಹಿಂಗೆ ಕೂತಿರುವಾಗ ನಾನು ಹೆಂಗೆ ತಿನ್ನೋಕ್ಕಾಯ್ತದೆ? ನಿನ್ನ ನಾನು ಮದುವೆ ಆಗಿರೋದು ನಿನ್ನ ಕಷ್ಟದಲ್ಲಿ ಸುಖದಲ್ಲಿ ನಿನ್ನ ಜೊತೆಗಿರಬೇಕು ಅಂತ. ನೀನು ಇಷ್ಟೆಲ್ಲ ದುಃಖ ಅನುಭವಿಸುವಾಗ ನಾನು ಹೆಂಗೆ ತಿನ್ನೋಕ್ಕಾಯ್ತದೆ? ನಿನ್ನ ದುಃಖ ನನ್ನ ದುಃಖ ಅಷ್ಟೇ. ನಿಮ್ಮಿಬ್ಬರ ಜಾತಕ ನೋಡಿ ಮದುವೆ ಮಾಡ್ತಿದ್ಯಾರು? ಅದನ್ನೆಲ್ಲ ಕೇಳಬೇಡಿ ಸ್ವಾಮಿಗಳೇ, ಎಲ್ಲ ನಮ್ಮ ಮನೆ ಬರಹ. ಏನು ಮಾಡೋಕ್ಕಾಗುತ್ತೆ ಹೇಳಿ? ಸ್ವಾಮಿಗಳೇ, ಇಲ್ಲಿ ದೋಷ ಇದೆ ಅಂತ ಗೊತ್ತು. ಇದಕ್ಕೇನಾದರೂ ಪರಿಹಾರ ಸೂಚಿಸಿ. ಪರಿಹಾರ ಯಾವುದಕ್ಕೆ ತಾಯಿ? ಬಾಯಲ್ಲಾಡುವ ಹೊಲಸು ಮಾತುಗಳಿಂದ ಬೇಲಿಯಲ್ಲಿ ಬೆಳೆದಿರುವ ಹೂವಿಗೆ ಮೈಲಿಗೆ ಆಗತ್ತಾ ತಾಯಿ? ಹುಟ್ಟಿದ್ದು ಕಷ್ಟಗಳ ಮಡುವಿನಲ್ಲಾದರೂ ಕಾಲಿಟ್ಟ ಮನೆಗೆ ಕನಕಧಾರೆ. ಇವಳ ಬದುಕೆಲ್ಲ ಸೋಲಲ್ಲೇ ಕಂಡಿದ್ದರೂ ಇವಳು ಕಾಲಿಟ್ಟ ಕಡೆ ಗೆಲುವಿನ ಬುತ್ತಿ. ಈಕೆ ನಿಮ್ಮನೆಗೆ ಅದೃಷ್ಟ ತಂದಿದ್ದಾಳೆ. ಯಾರು ಈ ಸ್ವಾಮೀಜಿ ಬಂದು ಏನೇನು ಹೇಳಿ ಎಲ್ರಿಗೂ ತಲೆ ಕೆಡಿಸಿದಾನಲ್ಲ? ನಿಮ್ಮ ಇವತ್ತಿನ ಗೆಲುವಿಗೆ ಈ ಹುಡುಗಿನೇ ಕಾರಣ. ನಿಮಗೆ ಈ ಹುಡುಗಿ ಮೂಲಕ ಅದೃಷ್ಟ ಒಲಿದು ಬಂದಿದೆ. ನೀವು ಕೇಳಿದ್ರಲ್ಲ ಮಂತ್ರಿ ಆಗ್ತೀನಿ ಅಂತ. ಈ ಹುಡುಗಿಯ ಕಾಲ್ಗುಣದಿಂದ ನಿಮ್ಮ ರಾಜಕೀಯ ಭವಿಷ್ಯ ಉಜ್ವಲವಾಗುತ್ತೆ. ಏನು ಹೇಳ್ತಾ ಇದ್ದೀರಾ ಸ್ವಾಮಿಗಳೇ? ಇದು ಸತ್ಯ. ಅದೃಷ್ಟ ದೇವತೆ ಒಲಿಯೋದು ಬಹಳ ಕಷ್ಟ. ಅವಳು ಒಲಿದಾಗ ಪೂಜಿಸಬೇಕು. ಒಂದು ವೇಳೆ ಈ ಅದೃಷ್ಟ ನಿಮ್ಮ ಮನೆಯಿಂದ ಹೊರಗೆ ಹೋದರೆ ಆ ಕ್ಷಣದಿಂದಲೇ ನತದೃಷ್ಟ ನಿಮ್ಮ ಮುಂದೆ ಬಂದು ನಿಲ್ಲುತ್ತೆ. ಎಚ್ಚರ. ನಾವು ಎಷ್ಟೋ ಸಲ ಒಳ್ಳೆಯದಕ್ಕೆ ಮನ್ನಣೆ ಕೊಡದೆ ಮಣ್ಣು ಪಾಲು ಮಾಡಿಬಿಡ್ತೀವಿ. ಆ ದೈವ ಪ್ರೇರಣೆಯಿಂದ ನನ್ನ ಮೂಲಕ ನಿಮಗೆ ಈ ಮನೆಯಲ್ಲಿರೋ ಮಾಣಿಕ್ಯದ ಬಗ್ಗೆ ಮಾಹಿತಿ ಸಿಕ್ಕಿದೆ. ಇನ್ಮೇಲಾದರೂ ಅದನ್ನು ಜೋಪಾನ ಮಾಡ್ಕೊಳ್ಳಿ. ನಾನಿನ್ನು ಬರ್ತೀನಿ.
ಶ್ರೇಯೋಸ್ತು. ಏನು ಅವನಿಗೆ ಫೋನ್ ಮಾಡಬೇಕು ಅಂತ ಮಾತಾಡ್ತಿರೋ ಹಾಗಿದೆ. ಇನ್ಮೇಲೆ ಯಾರು ಅವನ ಹೆಸರನ್ನ ಈ ಮನೇಲಿ ಎತ್ತೋ ಹಾಗಿಲ್ಲ. ಅತ್ತೆ, ಮತ್ತೆ ನಮ್ಮನೆಯವ್ರು ಆಡಿರೋ ಮಾತುಗಳ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ದೀರಾ? ನಿಮಗೆ ಗೊತ್ತು ತಾನೇ ಅವ್ರು ಹೇಗೆ ಅಂತ. ಬಿಟ್ಟಾಕಿ ಅತ್ತೆ. ಆದರೂ ವೆಂಕಿ ಬಗ್ಗೆ ಹೀಗೆಲ್ಲ ಮಾತಾಡಿದ್ದು ಇದೆಲ್ಲ ತಪ್ಪು ಅಂತ ಅನಿಸ್ಲಿಲ್ವಾ ವೀಣಾ? ಇವನು ಯಾಕೆ ಈ ಥರ ಎಲ್ಲ ಮಾತಾಡ್ತಿದ್ದಾನೆ ಅಂತಾನೆ ಗೊತ್ತಾಗ್ತಿಲ್ಲ. ಅತ್ತೆ, ಕೆಲವೊಂದು ಶಿಲೆಗಳು ಕೆತ್ತಿದ್ರೆ ಶಿಲ್ಪ ಆಗುತ್ತವೆ, ಕೆಲವೊಂದು ಶಿಲೆಗಳು ಪುಡಿ ಪುಡಿ ಆಗುತ್ತವೆ. ಇವರು ಶಿಲ್ಪ ಆಗೋ ಶಿಲೆ ಅಂತೂ ಅಲ್ವೇ ಅಲ್ಲ, ಪುಡಿ ಪುಡಿ ಆಗೋ ಶಿಲೆ. ತಾವು ಪುಡಿ ಪುಡಿ ಆಗೋದಲ್ಲದೆ ಅಕ್ಕಪಕ್ಕರ ಸಂಬಂಧಗಳನ್ನೆಲ್ಲ ಪುಡಿ ಪುಡಿ ಮಾಡ್ತಾರೆ. ಏನು ಮಾಡೋಣ ಹೇಳಿ? ಆ ದೇವ್ರೆ ಅವ್ರಿಗೆ ಒಳ್ಳೆ ಬುದ್ಧಿ ಕೊಡಬೇಕೇ ಹೊರತು ಮನುಷ್ಯರಾದ ನಮ್ಮಿಂದ ಏನೂ ಮಾಡೋಕ್ಕೆ ಸಾಧ್ಯ ಇಲ್ಲ. ಆದರೂ ಅವನು ಹಾಗೆಲ್ಲ ಮಾತಾಡ್ತಿರೋದನ್ನ ನನ್ನಿಂದ ಸಹಿಸ್ಕೊಳಕ್ಕಾಗ್ತಾ ಇಲ್ಲ ವೀಣಾ. ಕಣ್ಮುಂದೆ ಇದ್ದಾಗ್ಲೂ ಅವನ್ನ ನೆಮ್ಮದಿಯಾಗಿರಕ್ ಬಿಡ್ತಾ ಇರಲಿಲ್ಲ. ಈಗ ಕಣ್ಮುಂದೆ ಇಲ್ಲದೆ ಹೋದ್ರು ಹೇಗೆ ಮಾತಾಡ್ತಾನೆ ನೋಡು. ಅತ್ತೆ, ನಾನು ಹೇಳ್ದೆ ತಾನೆ, ಅವರು ಮುಗ್ದೋಗಿರೋ ಕತೆ ಅವ್ರು ಬದಲಾಗಲ್ಲ. ಯಾಕೆ ಯೋಚನೆ ಮಾಡ್ತೀರಾ ಹೇಳಿ? ನೋಡಿ, ಈಗ ಜಾನು ತಾಯಿ ಆಗ್ತಿದ್ದಾಳೆ ಅನ್ನೋ ಖುಷಿಯಲ್ಲಿ ನಾವೆಲ್ಲರೂ ಇದ್ದೀವಿ. ಇದಕ್ಕೋಸ್ಕರ ಏನಾದರೂ ಒಂದು ಸಿಹಿ ಮಾಡಲೇಬೇಕಲ್ವಾ? ಏನು ಮಾಡೋಣ ಹೇಳಿ? ಹಾ, ಜಾನುಗೆ ತಂಬಿಟ್ಟು ಅಂದರೆ ತುಂಬ ಇಷ್ಟ, ಅದನ್ನೇ ಮಾಡು. ಸರಿ, ಬನ್ನಿ ಇಬ್ರು ಸೇರ್ ಮಾಡೋಣ. ನೀನೇ ಮಾಡು ವೀಣಾ, ನನಗೆ ಯಾಕೋ ಮನಸ್ಸು ಸರಿ ಇಲ್ಲ. ಅತ್ತೆ, ನಿಮ್ಮನ್ನು ಬಿಟ್ಬಿಟ್ರೆ ಇಲ್ಲೇ ಚೇರಾಕೊಂಡು ಕೂತ್ಕೊಂಡು ಮತ್ತೆ ಏನೋ ಯೋಚನೆ ಮಾಡ್ತಾ ಕೂತ್ಕೋತೀರ. ಸ್ವೀಟ್ ಮಾಡೋಕೆ ನೆಪದಲ್ಲಿ ಒಂದು ಸ್ವಲ್ಪನಾದರೂ ಗಮನ ಬೇರೆ ಕಡೆ ಹೋಗುತ್ತೆ. ಬನ್ನಿ 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 ಬನ್ನಿ. ಅದು ಅಲ್ಲದೆ ಅಡುಗೆ ಮನೆ ನಿಮ್ಮನ್ನು ಕರೀತಾ ಇದೆ. ನೀವು ಬರಲಿಲ್ಲ ಅಂದರೆ ನಂಗೆ ಕೈಕಾಲೇ ಆಡಲ್ಲ. ಗುರುಗಳೇ, ಗುರುಗಳೇ, ಮನಸ್ಸಿನಲ್ಲಿ ಸಮಸ್ಯೆಗಳ ಸರಮಾಲೆಯನ್ನೇ ಇಟ್ಕೊಂಡು ಒದ್ದಾಡ್ತಿರೋದು ನಿನ್ನ ಕಣ್ಣಲ್ಲಿ ಕಾಣಿಸ್ತಾ ಇದೆ. ಗುರುಗಳೇ, ನೀವು ಹೇಳ್ತಿರೋದು ನಿಜ. ಪ್ರೀತಿನ ಪಡ್ಕೋಬೇಕು ಅನ್ನೋ ಅಡದಲ್ಲಿ ನನ್ನಿಂದ ಒಂದು ತಪ್ಪಾಗದೆ, ಅದರಿಂದ ನಾನು ಅನ್ಕೊಂಡಂಗೆ ಆಗಿದೆ. ಆದರೆ ನಾನು ಬಯಸಿದ ಪ್ರೀತಿನೇ ಸಿಗ್ಲಿಲ್ಲ. ಇನ್ನೇನದು ಸಿಗ್ಬೇಕು ಅನ್ನೋ ಸಮಯದಲ್ಲಿ ಒಂದು ಸಮಸ್ಯೆ ಆಯ್ತಾ ಇದೆ. ಅದಕ್ಕೆ ನೀವೇ ನನಗೆ ಸಹಾಯ ಮಾಡಬೇಕು ಗುರುಗಳೇ. ಎಲ್ಲ ದೈವೇಚ್ಛೆ. ಅವನು ನಡೆಸಿದ ಹಾಗೆ ನಾವು ನಡಿಬೇಕು ತಾನೆ. ಗುರುಗಳೇ, ಇದು ನಿಮ್ಮ ತಾವ ಹೆಂಗೆ ಕೇಳಬೇಕು ಅನ್ನೋದೇ ನನಗೆ ಗೊತ್ತಾಯ್ತಲ್ಲ. ಜನಗಳ ಕಷ್ಟಕ್ಕೆ ಮಿಡಿಯೋರು ನೀವು, ಜನಗಳ ಕಷ್ಟನ ದೂರ ಮಾಡೋರು ನೀವು, ಸತ್ಯದ ಹಾದಿಲ್ ನಡೆಯೋ ನೀವು. ನನಗೋಸ್ಕರ ಒಂದೇ ಒಂದು ಸುಳ್ಳು ಹೇಳ್ಬೇಕು ಗುರುಗಳೇ. ಸತ್ಯನೇ ದೇವರು ಅಂತ ನಂಬಿರೋ ನಾನು ನನ್ನಿಂದ ಸುಳ್ಳು ಹೇಳುತ್ತೀಯಾ? ನಾನು ನಿನ್ನ ಕಣ್ಣಿಗೆ ಸುಳ್ಳು ಹೇಳೋಂಥರ ಕಾಣಿಸ್ತೀರಾ? ತಪ್ಪು ತಿಳ್ಕೊಬಿಡಿ ಗುರುಗಳೇ. ನನಗೆ ನಿಮ್ಮ ಹತ್ರ ಕೇಳ್ತಾ ಇರೋದೇ ತಪ್ಪು. ಆದರೆ ಇದು ಒಂದು ಹೆಣ್ಣಿನ ಜೀವನದ ಪ್ರಶ್ನೆ. ಒಂದು ಸುಳ್ಳಿಂದ ಒಂದು ಹೆಣ್ಣಿನ ಬದುಕು ಸರಿ ಹೋಗುತ್ತೆ ಅಂದಮೇಲೆ ಸುಳ್ಳು ಹೇಳೋದು ತಪ್ಪಲ್ಲ ಅಲ್ವಾ? ಅದಕ್ಕೆ ಕೇಳ್ತವನೆ, ದಯವಿಟ್ಟು
ಒಂದೇ ಒಂದು ಸುಳ್ಳು ಹೇಳಬೇಕು. ಸತ್ಯ ನುಡಿಯೋ ಬಾಯಲ್ಲಿ ಸುಳ್ಳು ಹೇಳಬೇಕು ಅಂದರೆ ಏನೋ ಒಂದು ಬಲವಾದ ಕಾರಣ ಇರಬೇಕು. ಹೇಳ್ತೀನಿ ಗುರುಗಳೇ. ಅದು ನನ್ನ ಹೆಂಡತಿ ಹೆಸರು ಭಾವನಾ. ಇವ್ರು ಕೂತ್ಕೇಳಿರೋ ತಾಳಿನ ನಾನೇ ಕಟ್ಟಿರೋದು. ಅಲ್ಲಕಲ್ಲ, ಈ ಅಪ್ಪ ಅಮ್ಮನಿಗಿಂತ ನಿನಗೆ ಆ ಹುಡುಗಿನೇ ಹೆಚ್ಚಾಗೋದಿಲ್ಲ. ನೋಡ್ಸಿದ್ದು ಸುಮ್ಮನೆ ಎಲ್ಲದಕ್ಕೂ ಹಠ ಮಾಡಬೇಡ. ನನ್ನ ಮಾತನ್ನ ಕೇಳು. ಭಾವನನಿಗೆ ಏನೋ ವ್ಯವಸ್ಥೆ ಮಾಡಿದ್ರೆ ಆಗತ್ತೆ. ಅದ್ರ ಬಗ್ಗೆ ನಾವು ನೋಡ್ಕೋತೀವಿ. ನೀನು ಅವಳ ಬಗ್ಗೆ ಯೋಚನೆ ಮಾಡಿ ಕೊರಗಬೇಡ. ಅವಳನ್ನ ಬಿಟ್ಬಿಡು ಅಂತದಿನಲ್ವಾ? ಇದು ನನ್ನ ಪರಿಸ್ಥಿತಿ ಗುರುಗಳೇ. ಈಗ ನೀವು ನನಗೆ ಸಹಾಯ ಮಾಡದೆ ಹೋದ್ರೆ ಅವ್ರು ನನ್ನಿಂದ ದೂರ ಆಗ್ಬಿಡ್ತಾರೆ. ಅವ್ರನ್ನ ನಾನು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿ ಮಾಡ್ತವನೆ.